ಹಾಯ್ ಆಲ್. ನಾನಿವತ್ತು ಉದ್ದಿನ ಕಾಳು ಮಾಡ್ತಾಯಿದ್ದೀನಿ. ಇದು ಬಂದು ನೀರು ಹಾಕ್ಕೊಂಡಿರೋ ಹೆಣ್ಮಕ್ಳಿಗೆ 3 ತಿಂಗಳು ತನಕ ಕೊಡ್ತಾ ಬರ್ತಾರೆ. ಇದು ಸೊಂಟಕ್ಕೆ ಶಕ್ತಿ ಕೊಡುತ್ತೆ. ತುಂಬ ಒಳ್ಳೆ ಇದು ತಿಂದರೆ ಯಾರು ಬೇಕಿದ್ರೂ ತಿನ್ಬೋದು ಇದನ್ನು. ನನಗೆ ಪರ್ಸ್ನಲಿ ಈ ಕಾಳು ಅಂದರೆ ತುಂಬ ಇಷ್ಟ. ಇದನ್ನು ನೀಟಾಗಿ ತೊಳ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಇದೆಲ್ಲ ಹುರಿಬೇಕಾದ್ರೇ ಫ್ಲೇವರ್ ಬರುತ್ತೆ. ಅಲ್ಲಿವರೆಗೂ ನೀಟಾಗಿ ಚೆನ್ನಾಗಿ ಹುರ್ಕೋಬೇಕು. ಮನೆ ತುಂಬ ಘಮ್ ಅಂತ ಇರ್ತದೆ ಇದೆಲ್ಲ ಹುರಿತಾ ಇದ್ದರೆ. ಅಲ್ಲಿವರೆಗೂ ನೀಟಾಗಿ ಹುರ್ಕೊಂಡ್ರೆ ಈ ಕಾಳು ಚೆನ್ನಾಗಾಗೋದು. ಈಗ ನೋಡಿ, ಎಲ್ಲ ತೊಳೆದಿರೋ ನೀರೆಲ್ಲ ಡ್ರೈ ಆಗಿ ಎಲ್ಲ ಫ್ರೈ ಆಗ್ತಾ ಇದೆ ಕಾಳು. ಈ ಥರ ನೀಟಾಗಿ ಹುರ್ಕೋಬೇಕು. ಇದಾದಮೇಲೆ ಒಂದು ಪಾತ್ರೆಯಲ್ಲಿ ನಾನು ಕುಕ್ಕರಲ್ಲಿ ನೀರು ಮಳ್ಸೋಕ್ಕೆ ಇಟ್ಟಿದ್ದೆ. ನೀರು ಮಳ್ತಾ ಇದೆ, ಅದಕ್ಕೇ ಡೈರೆಕ್ಟಾಗಿ ಹಾಕೋತಾ ಇದ್ದೀನಿ. ಇದು ಚೆನ್ನಾಗಿ ಬೇಯಬೇಕು ಕಾಳು. ಬೇಗ ಬೇಯಲ್ಲ ಈ ಕಾಳು. ಏನಿದ್ರೂ 4ರಿಂದ 5 ಕೂಗು ಕೂಗಿಸ್ಲೇಬೇಕು. ಹಂಗಾದರೆ ಚೆನ್ನಾಗಿ ಬೇಯುತ್ತೆ, ಚೆನ್ನಾಗಿರುತ್ತೆ. ಇದನ್ನು ಒಳಗಡೆ ಕಾಳು ಹಾಕ್ಕೊಂಡು ನೀರೊಳಗಡೆ ಕುಕ್ಕರ್ನ ಮುಚ್ತಾ ಇದ್ದೀನಿ. ಇದು ಮುಚ್ಚಿ 3-4 ವಿಸಿಲ್ ಬಂದು ಆರಿದ್ಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ಚೆನ್ನಾಗಿ ಬೆಂದಿರುತ್ತೆ ಕಾಳು ಅಂತ. ಚೆನ್ನಾಗಿ ಇದು ಈ ಥರ ಬೇಯಬೇಕು. ಇಲ್ಲ ಅಂದರೆ ತಿನ್ನೋಕ್ಕಾಗೋದಿಲ್ಲ. ಇದು ತುಂಬ ಗಟ್ಟಿ ಇರುತ್ತೆ ಈ ಕಾಳು. ಚೆನ್ನಾಗಿ ಬೇಯಿಸ್ಬೇಕು. ಗೊತ್ತಾಗುತ್ತೆ ಹಂಗೆ ನೋಡಿದ್ರೇ. ಹಂಗೂ ಗೊತ್ತಾಗಲಿಲ್ಲ ಅಂದರೆ ಒಂದು ಕಾಳು ತೆಗೆದು ಕಿವುಚಿ ನೋಡಿದ್ರೆ ಗೊತ್ತಾಗುತ್ತೆ. ನೀಟಾಗಿ ಅದು ಇದಾಗಬೇಕು. ಅದನ್ನು ನೀರೆಲ್ಲನೂ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೀರೆಲ್ಲನೂ ತೆಗೆದುಬಿಟ್ಟೆ ಕಾಳಿಂದ. ನಾನು 1/4 kg ಕಾಳಿಗೆ 1 ಅಚ್ಚು ಬೆಲ್ಲ ಹಾಕಿದ್ದೀನಿ. ದಪ್ಪಚ್ಚು ಇದು ಸಾಕು ನಮಗೆ ಸ್ವೀಟು. ಇನ್ನೂ ಸ್ವೀಟ್ ಬೇಕು ಅಂದರೆ ಕಲ್ಲು ಸಕ್ಕರೆನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ಒಂದು ಸಣ್ಣಕ್ಕಿರೋ ಕೊಬ್ಬರಿನ ತುರಿದಿಟ್ಕೊಂಡಿರೋದನ್ನು ಅದನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ನೀರು ಹಾಕ್ಕೊಂಡಿರೋ ಮಕ್ಕಳು ಕೊಡೋದಾದರೆ ನೈಟು ಬೇಯಕ್ಕೆ ಹಾಕ್ಬಿಟ್ಟು ಬೆಳಗ್ಗೆ ಆ ನೀರನ್ನೆಲ್ಲನೂ ತೆಗೆದು ಈ ಥರ ಬೆಲ್ಲ ಕೊಬ್ಬರಿ ಮಿಕ್ಸ್ ಮಾಡಿ ನಮ್ಮ ಕಡೆ ಕೊಡ್ತಾರೆ ಇದನ್ನು 3 ತಿಂಗಳು ತನಕ. ಇಲ್ಲ ಅಂದರೆ ಅಲ್ಲೇ ಬೇಯಿಸಿ ಅಲ್ಲೇ ಮಿಕ್ಸ್ ಮಾಡ್ಕೋಬೋದು ಬಿಸಿಯಾಗಿ ತಿನ್ನಬೇಕು ಅಂತ ಹೇಳಿದ್ರೆ. ಇದೇನಿದ್ರೂ ನೈಟ್ ಮಾಡಿ ಇಟ್ಕೊಂಡು ಕಾಳನ್ನ ಬೆಳಗ್ಗೆ ಬೆಲ್ಲ ಕೊಬ್ಬರಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಓಕೆ, ಬಾಯ್.